ಯಾರಪ್ಪ ದಾದಾಗಿರಿ ಮಾಡ್ತಿರೋದು? ತೀರ್ಮಾನ ಮಾಡ್ತೀರ ನೀವು ಮನ್ಸು ಬಂದಂಗೆ ನಡ್ಕೊಂಡ್ರೆ ಯಾವನ್ನ ಬಿಡ್ತಾನೇನ್ರಿ? ಏನ್ ಅನ್ಕೊಂಡಿದ್ದೀರಿ ನೀವೆಲ್ಲ? ಸ್ವಲ್ಪ ಕೇಳ್ರಿ, ಸುಮ್ಮನೆ ವಾದ ಮಾಡಕ್ಕಲ್ಲ. ಪೇಷಂಟ್ಗಳಿಗೆ ಕರ್ಕೊಂಡು ಹೋಗಕ್ಕೆ ಜಾಗ ಕೊಡಲ್ಲ, ಹಿರಿಯರು ಓಡಾಡಕ್ಕೆ ಅವಕಾಶ ಕೊಡಲ್ಲ. ಏನ್ ಅನ್ಕೊಂಡಿದ್ದೀರಿ ನೀವು? ಏನ್ ಲೀಗಲ್ ರೈಟ್ಸ್ ಆಯ್ತು ನಿಮ್ದು? ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಕಮಿಟಿನೇ ಇದೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಇವೆಲ್ಲ ಬಿಡಂಗಿಲ್ಲ. ಅವ್ರ ಜವಾಬ್ದಾರಿ ಇದೆ ಸಾಹೇಬ್ರದ್ದು. ನಾವು ಯಾರಪ್ಪ ಅದು ದಾದಾಗಿರಿ ಮಾಡ್ತಿರೋದು? ಯಾರಪ್ಪ ದಾದಾಗಿರಿ ಮಾಡ್ತಿರೋದು? ಒಂದಿಲ್ದೇ ಇರ್ಬೋದು, ಗೊತ್ತಿಲ್ಲ ನಿಮಗೆ? ಗೊತ್ತಿಲ್ಲನಪ್ಪ ನಿಮಗೆ? ಗಂಡಸ್ಥಾನ ಇದ್ರೆ ತೆಗೆದಾಕು. ಇದು ಶಿವಮೊಗ್ಗ, ಇದು ಗಂಡಸ್ಥಾನ ಇದ್ದೇ ಇದೆ ಎಲ್ಲ ಮನೆಗೂ. ಮನಸ್ಸು ಬಂದ ನಡ್ಕೊಂಡ್ರೆ ನೆಟಕಿರೋದಿಲ್ಲ ಯಾರಿಗೂ. ಈ ಮಾನಸಿಕತೆ ಇಲ್ಲಿಂದ ನಾವು ಕಳಿಸ್ತೀವಿ ಬೇರೆ ಕಡೆಗೆ ತಿಳ್ಕೊಳ್ಳಿ. ಇದೇ ಮಾನಸಿಕತೆ ಅಲ್ಲೂ ಮಾಡೋದು ನೀವು. ಇಲ್ಲಿ ನೆಟಿಗಿದ್ರೆ ಬೇರೆ ಕಡೆ ನೆಟಿಗಿರ್ತೀರಿ. ಇಲ್ಲಿ ಮನಸ್ಸು ಬಂದ ನಡ್ಕೊಂಡ್ರೆ ಅಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಅಲ್ಲಿ ನಮ್ದೇ ಇರ್ತೀರಾ. ಅಲ್ಲೂ ಬೇರೆ ತೊಂದರೆ ಕೊಡಲ್ಲ ನೀವು.